ಜಿಲ್ಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಸವಿಸ್ತಾರವಾಗಿ ಜಿಲ್ಲಾಡಳಿತ ಕೈಗೊಂಡಿರ್ತಕ್ಕಂಥ ಕ್ರಮಗಳ ಬಗ್ಗೆ ಹೇಳಿದ್ದಾರೆ. ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಹಿನ್ನೆಲೆಯಲ್ಲಿ ಸೂಕ್ತ ಭದ್ರತಾ ವ್ಯವಸ್ಥೆ ನಾವು ಕೈಗೊಂಡಿದ್ದೇವೆ. ಈಗಾಗಲೇ ಈ ಒಂದು ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಟ್ಟು 8 ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ನಮ್ಮ ಪೊಲೀಸ್ ಸ್ಟೇಷನ್ಗಳು ಬರ್ತಾ ಇದೆ. ಈ ಪೊಲೀಸ್ ಸ್ಟೇಷನ್ಗಳನ್ನ ನಾವು ಕ್ರಿಟಿಕಲ್ ಮತ್ತು ನಾನ್ ಕ್ರಿಟಿಕಲ್ ಅಂತ ಡಿವೈಡ್ ಮಾಡ್ಕೊಂಡಿದ್ದೇವೆ. ಅದರ ಜೊತೆಗೆ ಚುನಾವಣೆ ಪೂರ್ವದಲ್ಲಿ, ಚುನಾವಣೆ ದಿನ ಮತ್ತು ಚುನಾವಣೆ ನಂತರ ಈ 3 ವಿಭಾಗದಲ್ಲಿ ನಾವು ಭದ್ರತಾ ವ್ಯವಸ್ಥೆಯನ್ನು ಕೈಗೊಂಡಿದ್ದೇವೆ. ಚುನಾವಣೆ ಪೂರ್ವದಲ್ಲಿ ಚೆಕ್ ಪೋಸ್ಟ್ ಗಳನ್ನ ನಿರ್ಮಿಸಿಕೊಂಡು ಫ್ಲೈಯಿಂಗ್ ಸ್ಕ್ವಾಡ್, ಸ್ಟ್ಯಾಟಿಕ್ ಸರ್ವಿಲೆನ್ಸ್ ಟೀಮ್ಸ್ ಮತ್ತು ವಿಡಿಯೋ ಸರ್ವಿಲೆನ್ಸ್ ಟೀಮ್ಸ್ ಈ ಎಲ್ಲರ ಜೊತೆ ನಮ್ಮ ಸಿಬ್ಬಂದಿಗಳನ್ನ ನಿಯೋಜಿಸಿದ್ದೇವೆ. ಚೆಕ್ ಪೋಸ್ಟ್ ಗಳಲ್ಲಿ ಬೇರೆ ವಿವಿಧ ಇಲಾಖೆಗಳ ಸಿಬ್ಬಂದಿಗಳ ಜೊತೆ ಚೆಕ್ ಪೋಸ್ಟ್ ಅನ್ನ ನಿರ್ಮಿಸಿಕೊಂಡು ಎಲ್ಲ ಚುನಾವಣೆಗೆ ಯೂಸ್ ಮಾಡ್ತಕ್ಕಂಥ, ಅಕ್ರಮಕ್ಕೆ ಯೂಸ್ ಮಾಡ್ತಕ್ಕಂಥ ಏನು ಗಿಫ್ಟ್ ಐಟಮ್ಸ್ ಇರ್ಬೋದು, ಅಕ್ರಮ ಹಣ ಸಾಗಾಟ ಬಗ್ಗೆ ಇರ್ಬೋದು, ಇದ್ರ ಬಗ್ಗೆ ಎಲ್ಲವೂ ಕೂಡ ಕ್ರಮ ಕೈಗೊಳ್ಳಕ್ಕೆ ನಾವು ಆಲ್ರೆಡಿ ಕಾರ್ಯಪ್ರವೃತ್ತರಾಗಿದ್ದೇವೆ. ಅದರ ಜೊತೆಗೆ ಬಂದೋಬಸ್ತಿಗೋಸ್ಕರನೇ ನಾವು ಚುನಾವಣಾ ದಿನದಂದು ಸುಮಾರು 10 ಮೊಬೈಲ್ ಸ್ಕ್ವಾಡ್ಗಳನ್ನ ಡಿಪ್ಲಾಯ್ ಮಾಡಿದ್ದೇವೆ. ಅದರ ಜೊತೆಗೆ ಸೂಪರ್ವೈಸರಿ ಫ್ಲೈಯಿಂಗ್ ಸ್ಕ್ವಾಡ್ಸ್ ಇರುತ್ತೆ, ಸೂಪರ್ವೈಸರಿ ಸ್ಕ್ವಾಡ್ಸ್ ಇರುತ್ತೆ, ಅವರು ಕೂಡ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಇರುತ್ತೆ. ಅವ್ರನ್ನ 3 ತಂಡಗಳನ್ನಾಗಿ ಅವರು ಕೂಡ ನಿಯೋಜನೆ ಮಾಡ್ತೇವೆ. ಈ ಎಲ್ಲ ಭದ್ರತಾ ವ್ಯವಸ್ಥೆಯನ್ನು ಕೈಗೊಂಡು ಚುನಾವಣೆ ಶಾಂತಿಯುತವಾಗಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಾಗೆ ಸೂಕ್ತ ಭದ್ರತಾ ಕ್ರಮಗಳನ್ನು ಕೈಗೊಂಡಿದ್ದೇವೆ. ಮುಂಜಾಗ್ರತವಾಗಿ ಏನು ಅಧಿಕೃತ ಪರವಾನಗಿ ಹೊಂದಿರತಕ್ಕಂಥ ವೆಪನ್ ಲೈಸೆನ್ಸ್ ಡಿಪಾಸಿಟ್ ಮಾಡಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ನಿರ್ದೇಶನ ಕೊಟ್ಟಿದ್ದಾರೆ. ಯಾವುದು ಎಕ್ಸೆಂಪ್ಟೆಡ್ ಅಂದ್ರೆ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಕ್ಯಾಶ್ ಚೆಕ್ ತಗೊಂಡು ಹೋಗ್ತಕ್ಕಂಥ ಲೈಸೆನ್ಸ್ ಇರತಕ್ಕಂಥ ವೆಪನ್ಸ್ ಇರ್ಬೋದು, ಅಂಥವ್ರ ಬಗ್ಗೆ ಒಂದು ಸ್ಕ್ರೀನಿಂಗ್ ಕಮಿಟಿ ಇರುತ್ತೆ. ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಅನುಮತಿ ಪಡೆದುಕೊಂಡು ಅವ್ನ ಎಕ್ಸೆಂಪ್ಟ್ ಮಾಡ್ತೇವೆ. ಉಳಿದಂತೆ ಎಲ್ಲ ಪರವಾನಗಿ ಹೊಂದಿರತಕ್ಕಂಥವ್ರು ತಮ್ಮ ಆರ್ಮ್ಸ್ ಗಳನ್ನ ಪೊಲೀಸ್ ಠಾಣೆಯಲ್ಲಿ ಆಲ್ರೆಡಿ ಡಿಪಾಸಿಟ್ ಮಾಡಕ್ಕೆ ನಾವು ಆಲ್ರೆಡಿ ಕ್ರಮ ತಗೊಂಡಿದ್ದೇವೆ. ಅದ್ರ ಜೊತೆಗೆ ಈ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್, ರೌಡೀಸ್ ಇರ್ಬೋದು, ಮತ್ತೆ ಕ್ರಿಮಿನಲ್ ಗುಂಡಾಸ್ ಇರ್ಬೋದು, ಇದರ ಮೇಲೆಲ್ಲ ಕೂಡ ನಾವು ಮುಂಜಾಗ್ರತಾ ಕ್ರಮವಾಗಿ ಪ್ರಿವೆಂಟಿವ್ ಆಕ್ಷನ್ ರಿಪೋರ್ಟ್ ಅನ್ನ ಜನರೇಟ್ ಮಾಡಿ ಅವರನ್ನ ಮಾನೋರ್ ಮಾಡಕ್ಕೆ ಆಲ್ರೆಡಿ ಕ್ರಮಗಳನ್ನು ಕೈಗೊಂಡಿದ್ದೇವೆ. ಇನ್ನೂ ಕಾರ್ಯ ಮುಂದುವರಿತಾ ಇರುತ್ತೆ. ಅದರ ಜೊತೆಗೆ ಚುನಾವಣೆ ದಿನದಂದು ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಾಗಿ ಎಲ್ಲ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡ್ಕೊಳ್ಳೋಕೆ ಆಲ್ರೆಡಿ ಕ್ರಮ ಕೈಗೊಂಡಿದ್ದೇವೆ. ಒಟ್ಟಾರೆಯಾಗಿ ಜಿಲ್ಲಾಡಳಿತ ಈ ಒಂದು ಉಪಚುನಾವಣೆಯ ಸುಸೂತ್ರವಾಗಿ ನಡೆಸಲು ಸರ್ವಸನ್ನದ್ಧರಾಗಿದೆ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ, ಮಾನ್ಯ ಜಿಲ್ಲಾಧಿಕಾರಿಗಳು ಹೆಚ್ಚಿನ ಮಾಹಿತಿ ಆಲ್ರೆಡಿ ಕೊಟ್ಟಿದ್ದಾರೆ. ಅವರ ಜೊತೆ ನಮ್ಮ ಪೊಲೀಸ್ ಇಲಾಖೆ, ಜಿಲ್ಲಾಡಳಿತ ಒಗ್ಗಟ್ಟಾಗಿ ಈ ಒಂದು ಉಪಚುನಾವಣೆ ನಾವು ಯಶಸ್ವಿಯಾಗಿ ಮುಗಿಸ್ತಂತ ಆಸೆ